ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಡಿವೈನ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ನೋಡೋಣ. ಇದು ಫಸ್ಟ್ ಫೈಲ್. ಇದು ಸೆಕೆಂಡ್ ಫೈಲ್. ಈ ಎರಡು ಫೈಲ್ ನಲ್ಲಿ ನಿಮ್ಗೆ ಯಾವ ಫೈಲ್ ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡಬಹುದು. ನಿಮ್ಗೆ ಡಿವೈನ್ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಸಿಗ್ತಿದೆ ನೋಡೋಣ. ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ಡಿವೈನ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಇದೆ ಅಂದ್ರೆ, ನಿಮ್ಮ ಹೆಜ್ಜೆ ಮುಂದೆ ಹಾಕಿ. ಡಿವೈನ್ ಯೂನಿವರ್ಸ್ ಕರೆ ಇದೆ. ನಿಮ್ಮ ಆತ್ಮದ ಉಡುಗೊರೆ ಮತ್ತು ಟ್ರೈನಿಂಗ್ ಇದೆ. ಈಗ ನಿಮ್ಗೆ ಟೈಮ್ ಆಗಿದೆ. ಒಂದು ಸ್ಟೆಪ್ ಮುಂದೆ ಹಾಕಿ ಬನ್ನಿ. ನೀವು ಸ್ಟಾರ್ ಸೀಡ್ ಅನ್ನೋದನ್ನ ಮರ್ತಿದ್ದೀರಾ. ಓಮ್ ಸಿಕ್ಕಾಗಿ ಮನೇಲೆ ಕೂತಿದ್ದೀರಾ. ಮುಂದೆ ಬನ್ನಿ. ನಿಮ್ಗೆ ನಿಮ್ಮ ಸೋಲ್ ಗಿಫ್ಟ್ ಟ್ರೈನಿಂಗ್ ಇದೆ. ನಿಮ್ಮ ಸೋಲ್ಗೆ ಏನ್ ಗಿಫ್ಟ್ ಇದೆ, ಏನ್ ಟ್ರೈನಿಂಗ್ ಇದೆ, ಆ ಟೈಮ್ ಆಗಿದೆ. ಬನ್ನಿ, ಮುಂದೆ ಬನ್ನಿ. ಇಲ್ಲಿ ನೀವು ಭೂಮಿಗೆ ಬಂದಿರೋದು, ಇದು ಒಂದು ಸ್ಕೂಲ್, ಇದು ಒಂದು ಶಾಲೆ. ಇಲ್ಲಿ ಲೈಫ್ ಲೆಸನ್ ಕಲಿಯೋದಿಕ್ಕೆ, ನಿಮ್ಮ ಸೋಲ್ ಗ್ರೋತ್ ಆಗೋದಿಕ್ಕೆ ನೀವು ಸ್ಟೂಡೆಂಟ್ ಆಗಿ ಹೈಯರ್ ಲರ್ನಿಂಗ್ಗೋಸ್ಕರ ಇಲ್ಲಿ ಬಂದಿದ್ದೀರಾ. ಹೈಯರ್ ಎಜುಕೇಶನ್ಗೋಸ್ಕರ. ಅದಕ್ಕೆ ನಿಮಗೆ ಈ ಕುಲುಮೆಗೆ ಹಾಕಿ ನಿಮ್ಮನ್ನ ಈ ಚಿನ್ನನ ಹೆಂಗೆ ತಟ್ಟಿ ಅದನ್ನ ಬೆಂಕಿಗೆ ಹಾಕಿ ಹೇಗೆ ಅದನ್ನ ಹದ ಮಾಡ್ತಾರೆ ಆ ಥರ ಹದ ಮಾಡ್ತಿದ್ದಾರೆ ನಿಮ್ಮನ್ನ ಯೂನಿವರ್ಸ್. ಅದಕ್ಕೆ ನೀವು ನಿಮ್ಮ ಸ್ಟೆಪ್ನ ಹಿಂದೆ ಹಾಕಬೇಡಿ. ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಗ್ರೋತ್ಗಾಗಿ, ನಿಮ್ಮ ಸೋಲ್ ಗ್ರೋತ್ಗಾಗಿ, ನಿಮ್ಮ ಬೆಳವಣಿಗೆಗಾಗಿ, ನಿಮ್ಮ ಆತ್ಮದ ಅರಿವಿನ ಬೆಳವಣಿಗೆಗಾಗಿ ನಿಮ್ಮ ಕಾಲನ್ನ ಮುಂದೆ ಹಾಕಿ, ನಿಮ್ಮ ಹೆಜ್ಜೆನ ಮುಂದೆ ಹಾಕಿ. ನಿಮ್ಗೇನ್ ಬೇಕೋ ಅದನ್ನ ನೀವು ಈ ಲೀಡರ್ ಆಗಿ ನೀವು ಅದನ್ನ ತಗೊಳ್ಬಹುದು. ಮುಂದಾಳತ್ವ ವಹಿಸಿ ನಿಮ್ಮ ವಿಷನ್ ಏನಿದೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಈ ಭೂಮಿ ಮೇಲೆ ನಿಮಗೆ ಯಾವ ವಿಷನ್ ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದೆ ಅದನ್ನ ನೀವು ಗ್ರಹಿಸಿ, ಅದನ್ನ ನೀವು ಫಾಲೋ ಮಾಡಿ. ನೋಡಿ ಅದೇನು ಅನ್ನೋದನ್ನ ನಿಮ್ಮ ಒಳಗಣ್ಣಿಂದ ನೋಡಿ. ಅದರಲ್ಲಿ ನಿಮಗೆ ಒಂದು ಅರಿವಿದೆ, ಒಂದು ಜ್ಞಾನ ಸೆಂಡ್ ಮಾಡ್ತಾ ಇದ್ದಾರೆ ಯೂನಿವರ್ಸ್. ಏನದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ವಿಷನ್ ಯಾವ ತರ ಇದೆ, ಏನ್ ತೋರಿಸ್ತಾ ಇದ್ದಾರೆ ಈ ಭೂಮಿ ಮೇಲೆ ನಿಮ್ಗೆ ಅನ್ನೋದನ್ನ
ನಿಮಗೆ ಯೂನಿವರ್ಸ್ ಸಂದೇಶ ಕಳಿಸ್ತಾ ಇದ್ದಾರೆ. ಅದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ, ನಿಮ್ಮ ಒಳಗಣ್ಣಿಂದ ನೋಡಿ. ನೀವಿಲ್ಲಿ ಬಂದಿರೋದು ಒಂದು ಹೈಯರ್ ಎಜುಕೇಶನ್ಗೋಸ್ಕರ, ನಿಮ್ಮ ಸೋಲ್ ಗ್ರೋತ್ಗೋಸ್ಕರ. ಈ ಲೈಫ್ ಲೆಸನ್ನ ನೀವು ತುಂಬಾ ಎಂಜಾಯ್ ಮಾಡಿ. ಅದರಿಂದ ನೀವು ಅದಕ್ಕಾಗಿ ನೀವು ಹೋಮ್ ಸಿಕ್ ಆಗಿ ನೀವು ಒಂದು ನಿಂತ ನೀರಾಗದೆ ಕೂತ ಜಾಗದಲ್ಲೇ ಕೂಡದೆ ಒಂದು ಸ್ಟೆಪ್ ಮುಂದೆ ಹಾಕಿ ಯೂನಿವರ್ಸ್ ನಿಮ್ಮನ್ನ ಕರಿತಾ ಇದ್ದಾರೆ. ಏನು ನಿಮ್ಮ ಸೋಲ್ ಗಿಫ್ಟ್ ಮತ್ತೆ ನಿಮ್ಮ ಸೋಲ್ ಟ್ರೈನಿಂಗ್ ಏನು, ಇದು ಟೈಮ್ ಆಗಿದೆ, ಎದೊಳಿ ಮುಂದೆ ಹೆಜ್ಜೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಒಂದು ಕುಲುಮೆಗೆ ಹಾಕಿ ನಿಮ್ಗೆ ಆ ಚಿನ್ನನ ಹದ ಮಾಡಿದಾಗೆ ಯೂನಿವರ್ಸ್ ನಿಮ್ಮನ್ನ ಹದ ಮಾಡ್ತಾ ಇದ್ದಾರೆ. ಆ ಹದ ಆದ್ಮೇಲೆ ನಿಮಗೆ ಯಾವ ನೀವು ಏನ್ ಬಯಸ್ತೀರಾ ಅದು ನಿಮಗೆ ದೊರೆಯುತ್ತೆ. ಅದರಲ್ಲಿ ನೀವು ಮುಂದಾಳತ್ವ ವಹಿಸುವಂತ ಒಂದು ಲೀಡರ್ಶಿಪ್, ಒಂದು ಕ್ವಾಲಿಟಿ ನಿಮಗೆ ಸಿಗ್ತಾ ಇದೆ. ಅದು ಏನು ಅದು ಏನು ಅನ್ನೋ ಅರಿವು, ಆ ಜ್ಞಾನ ಅದೇನು ತೋರಿಸ್ತಾ ಇದ್ದಾರೆ ನಿಮ್ಗೆ ಪದೇ ಪದೇ, ಏನು ಈ ಭೂಮಿ ಮೇಲೆ ಹೆಚ್ಚು ಹೈಲೈಟ್ ಆಗಿ ನಿಮ್ಮ ವಿಷನ್ಗೆ ಬರ್ತಾ ಇದೆ ಅದನ್ನ ನೀವು ಗಮನಿಸಿ. ಅದು ನಿಮ್ಮ ಸೋಲ್ ಗ್ರೋತ್ಗೆ ಒಂದು ಹೆಜ್ಜೆ ಹಾಕೋದಿಕ್ಕೆ ಒಂದು ದಾರಿ ಆಗುತ್ತೆ. ಅದನ್ನ ನಿಮ್ಮ ಒಳಗಣ್ಣಿಂದ ಪರೀಕ್ಷೆ ಮಾಡಿ, ಅದ್ರ ಬಗ್ಗೆ ಯೂನಿವರ್ಸ್ನ ಕೇಳಿ, ಏನು ಅದು ಯಾಕೆ ಬರ್ತಾ ಇದೆ, ಅದು ಏನು ಅನ್ನೋದನ್ನ ತಿಳ್ಕೊಳ್ಳಿ. ಜನ್ಮ ಸೃಷ್ಟಿ ಜೀವನದ ಅನುಭವದ ವಸ್ತ್ರ. ಇಲ್ಲಿ ನಾವು ಬಂದಿರೋದು ಒಂದು ಹೈಯರ್ ಎಜುಕೇಶನ್ಗೋಸ್ಕರ, ನಮ್ಮ ಸೋಲ್ ಗ್ರೋತ್ಗೋಸ್ಕರ. ಅದರಿಂದ ನಮ್ಮ ಲೈಫ್ ಲೆಸನ್ ಇಂದ ನಮ್ಮ ಸೋಲ್ ಗ್ರೋತ್ ಆಗುತ್ತೆ. ಇದನ್ನ ಕಲಿತು ನಾವು ಮುಂದಿನ ಇನ್ನ ಹೈಯರ್ ಎಜುಕೇಶನ್ಗೆ ಹೋಗೋದಿಕ್ಕೆ ಒಂದು ಸಹಾಯ ಆಗುವಂತ ದಾರಿ. ಅದಕ್ಕೆ ನೀವು ಒಂಥರ ಮಂಕ್ ಬಡ್ದಂಗೆ ಇರಬೇಡಿ. ನಿಮ್ಮನ್ನ ಯೂನಿವರ್ಸ್ ಕರಿತಿದ್ದಾರೆ, ಮುಂದೆ ಹೆಜ್ಜೆ ಹಾಕಿ. ನಿಮ್ಮ ಸೋಲ್ ಗಿಫ್ಟ್ ಟ್ರೈನಿಂಗ್ ಏನು, ನಿಮ್ಮನ್ನ ಅವರು ಚಿನ್ನದ ಹಾಗೆ ನಿಮ್ಮನ್ನ ಶುದ್ಧಿ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಒಂದು ಆಕಾರ, ಒಂದು ಶೇಪ್ ತರ್ತಾ ಇದ್ದಾರೆ. ಯೂನಿವರ್ಸ್ ಕರೆ ಇದೆ, ಎದೊಳಿ ಮುಂದೆ ನೀವು ಹೆಜ್ಜೆ ಹಾಕಿ ಆ ಟ್ರೈನಿಂಗ್ಗೆ. ಆ ಗಿಫ್ಟ್ ಏನು, ಯೂನಿವರ್ಸ್ ನಿಮ್ಗೆ ಏನ್ ಗಿಫ್ಟ್ ಕೊಡುತ್ತೆ ಅದನ್ನ ತಿಳ್ಕೊಳ್ಳಿ. ನಿಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಳೋ ಅಂತ ಸಂದರ್ಭ ಇದಾಗಿದೆ. ಮುಂದೆ ಹಾಕಿ ನಿಮ್ಮ ಹೆಜ್ಜೆನ. ಮನೇಲಿ ಕೂತು ಹಂಗೆ ಒಂದು ಚೂಗುಡ್ಸೋ ಕೋಳಿಯಾಗೆ, ಒಂದು ಇವಾಗ ಏನಾದ್ರೂ ಒಂದು ಕಾಯಿಲೆ ಬಂದಿರೋರಾಗೆ ಮನೇಲಿ ಕೂತು ಒಂದು ಹೋಮ್ ಸಿಕ್ ಆಗಿ ಇರದೆ, ನೀವು ಏನ್ ಕಲಿಯೋದಿಕ್ಕೆ ಇಲ್ಲಿ ಬಂದಿದ್ದೀರಾ, ನಿಮ್ಮ ಸೋಲ್ ಪರ್ಪಸ್ ಏನು, ಯಾತಕ್ಕಾಗಿ ನೀವು ಭೂಮಿಗೆ ಬಂದಿದ್ದೀರಾ, ಇಲ್ಲಿ ಬಂದಿರೋದೆಲ್ಲ ಜನ್ಮ ಸೃಷ್ಟಿಯ ಜೀವನದ ಅನುಭವ ತಿಳ್ಕೊಂಡು ಸೋಲ್ ಗ್ರೋತ್ ಮಾಡ್ಕೋಬೇಕು. ಲೈಫ್ ಲೆಸನ್ ತಿಳ್ಕೊಂಡು ನಿಮ್ಮ ಸೋಲ್ ಗ್ರೋತ್ನ ಮಾಡ್ಕೊಳ್ಬೇಕು. ಇಲ್ಲಿ ಬಂದಿರೋದು ನೀವು ಹೈಯರ್ ಎಜುಕೇಶನ್ಗೋಸ್ಕರ. ನೀವು ಸ್ಟಾರ್ ಸೀಡ್ಸ್ ನಿಮ್ಮ ಹೆಜ್ಜೆ ಮುಂದೆ ಹಾಕಿ ಡೋರ್ ಓಪನ್ ಆಗಿದೆ ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಿದ್ದಾರೆ. ನಿಮ್ಮನ್ನ ಡಿವೈನ್ ಏನು ಹದ ಮಾಡ್ತಾ ಇದ್ದಾರೆ. ಏನಂದ್ರೆ ಹೇಗೆ ಅಂದ್ರೆ, ಚಿನ್ನನ ಹೇಗೆ ಕುಲುಮೆಗೆ ಹಾಕಿ ಅದನ್ನ ಶುದ್ಧಿ ಮಾಡಿ, ಅದನ್ನ ಒಂದು ಶೇಪ್ ಮಾಡಿ, ಒಂದು ಹಾರನೋ, ಒಂದು ಓಲೆನೋ, ಒಂದು ಉಂಗ್ರನೋ, ಅಥವಾ ಒಂದು ಕಿರೀಟನೋ ಹೇಗೆ ಮಾಡ್ತಾರೋ ಹಾಗೆ ನಿಮ್ಮನ್ನ ಒಂದು ಕಿರೀಟವನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಆ ಕಿರೀಟನ ಧರಿಸೋ ಅಂತ ಒಂದು ಏಂಜಲ್ಸ್ ಆಗಿ ನಿಮ್ಗೆ ಕ್ರಿಯೇಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಥಾನನ ನೀವೇ ತಗೊಳ್ಬಹುದು. ನಿಮಗೆ ಯಾವ ಸ್ಥಾನ ಬೇಕೋ ಆ ಸ್ಥಾನನ ನೀವು ತಗೊಳ್ಳೋ ಅಂತ ದಾರಿನ ಯೂನಿವರ್ಸ್ ನಿಮಗೆ ಕೊಡ್ತಿದ್ದಾರೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಂಗೆ ಧೈರ್ಯ ಇದೆ. ನನ್ನ ಡ್ರೀಮ್ನ ಫಿಯರ್ಲೆಸ್ ಆಗಿ ಹೇಗೆ ಅಚೀವ್ ಮಾಡೋದು, ಹೇಗೆ ಮುಟ್ಟೋದು ದಾರಿನ ಅನ್ನೋದನ್ನ ಡಿವೈನ್ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾರೆ ನೋಡಿ.
ನಿಮ್ಮ ಅನುಭವ ಹೀಗೆ ದಿನ 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 ಬೆಳವಣಿಗೆ ಆಗ್ತಾ ಇದೆ. ಅದನ್ನ ನೀವು ಒಂದು ಪರಿಪೂರ್ಣತೆಯನ್ನ ಪಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ನಿಮ್ಮ ಡ್ರೀಮ್ ಏನಿದೆ ಅದನ್ನ ನೀವು ಧೈರ್ಯದಿಂದ ಅದನ್ನ ಫಿಯರ್ಲೆಸ್ ಆಗಿ ಆ ಡ್ರೀಮ್ನ ನೀವು ಅಚೀವ್ ಮಾಡ್ತಾ ಇದ್ದೀರಾ. ನಾನು ಒಳ್ಳೇದನ್ನೇ ಮಾಡೇ ಮಾಡ್ತೀನಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಆತ್ಮದ ಮಾತಿದೆ ಅದನ್ನ ಅವರು ತಿಳಿಸ್ತಾ ಇದ್ದಾರೆ. ಯಾವ ತರ ವಿಷನ್ ನೋಡಿ, ಇಲ್ಲಿ ನಿಮ್ಮ ವಿಷನ್ ಏನು, ನಿಮ್ಗೆ ಒಂದು ಮನೆ, ಒಂದು ಅರಮನೆ, ನಿಮ್ಮ ರೀತಿಯಲ್ಲಿ ನೀವು ಏನು ಒಂದು ಮನೆ ಕಟ್ಟಬೇಕು ಅಂತ ಇದ್ದೀರಾ. ಒಂದು ನಿಮ್ಮ ಓನ್ ಕ್ರಿಯೇಷನ್ ಏನು, ಅದನ್ನ ನೀವು ಪರಿಪೂರ್ಣ ಮಾಡ್ತೀರಾ. ಆ ಡ್ರೀಮ್ನ ನೀವು ಮುಟ್ತೀರಾ. ನಿಮ್ಮ ವಿಷನ್ ಏನಿದೆ, ನಿಮ್ಮ ಒಳಗಡೆ ನಿಮ್ಮ ಆಸೆ, ನಿಮ್ಮ ಏನಿದೆ ಅದನ್ನ ನೀವು ನಿಮ್ಮ ಆಲೋಚನೆಯಂತೆ ನಿಮ್ಗೆ ಅದು ಪರಿಪೂರ್ಣ ಆಗ್ತಾ ಇದೆ. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ, ಕಿರೀಟ ಧರಿಸಿ ನಿಮಗೆ ಏನ್ ಆಸೆ ಇದೆ ಅದನ್ನ ನೀವು ಸೃಷ್ಟಿಸ್ತೀರಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಸೃಷ್ಟಿ ಏನು, ನೀವು ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ, ನಿಮ್ಮ ಒಂದು ಕ್ರಿಯೇಷನ್ ಅಲ್ಲಿ ಏನು ಆಸೆ ಪಡ್ತಿದ್ದೀರಾ ಅದನ್ನ ನೀವು ಸೃಷ್ಟಿಸ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆಲ್ಲಾ ಕ್ವಾಲಿಟೀಸ್ ಇದೆ, ಸ್ಟ್ರೆಂತ್ ಇದೆ. ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋದಿಕ್ಕೆ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಬೆಸ್ಟ್ ಆಗಿ ಮಾಡ್ತೀರಾ. ನಿಮ್ಗೆ ಹೇಗ್ ಬೇಕೋ ಹಾಗೆ ನಿಮ್ಮ ಲೈಫ್ ನ ಕ್ರಿಯೇಟ್ ಮಾಡೋ ಅಂತ ಏಬಲ್ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಡಿವೈನ್ ನಿಮ್ಗೆ ಹೇಳ್ತಾ ಇದ್ದಾರೆ. ನಂಗೆ ಮುಂಚೆ ಏನ್ ಅನ್ನಿಸ್ತಾ ಇತ್ತು, ನನ್ನೊಳಗಡೆ ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಇದ್ ಸರಿ ಇಲ್ಲ ಅನ್ನಿಸ್ತಾ ಇತ್ತು. ಈಗ ಎಲ್ಲಾನು ಸರಿಗಿದೆ. ಯೂನಿವರ್ಸ್ ನನಗೆ ಎಲ್ಲಾನು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನನಗೆ ಹೇಗೆ ಬೇಕೋ ಅದನ್ನ ಅವರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈಗ ಪರಿಪೂರ್ಣರಾಗ್ತಾ ಇದ್ದೀರಾ. ಈ ತರ ನೀವು ಅರ್ಧ ಚಂದ್ರದಾಗಿ ನಿಮ್ಮ ಥಿಂಕಿಂಗ್ ಲೆವೆಲ್ ಇತ್ತು. ಈಗ ನೀವು ಆ ಥಿಂಕಿಂಗ್ ಲೆವೆಲ್ನ ನೀವು ಒಂದು ಪರಿಪೂರ್ಣ ಮಾಡಿದೀರಾ. ಅದರಲ್ಲಿ ನೀವು ಶೈನ್ ಆಗ್ತಾ ಇದ್ದೀರಾ. ನೀವು ಇವಾಗ ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಅರಿವಿನಲ್ಲಿ ನೀವು ಈಗಿದ್ದವರು ಹೀಗೆ ಫುಲ್ ಮೂನ್ ಆಗಿ ನೀವು ಪರಿಪೂರ್ಣತೆ ಹೊಂದಿದ್ದೀರಾ. ಹೊಂದುತ್ತಾ ಇದ್ದೀರಾ. ನೀವು ಟೈಮ್ ನ ನಂಬ್ತಾ ಇದ್ದೀರಾ. ಇವಾಗ ಅದು ಯಾವಾಗ ಅವಶ್ಯಕತೆ ಇದೆ ಅದು ಅವಾಗ ನನ್ನ ಲೈಫಲ್ಲಿ ಎಲ್ಲಾನು ಬರ್ತಾ ಇದೆ. ನಾನು ಟೈಮ್ ನ ನಂಬ್ತೀನಿ. ಈಗ ನಾನು ಆ ಪಾಸ್ಟ್ ಇಂದ ಆಚೆ ಬಂದು ನಾನು ಪೀಸ್ ಅಲ್ಲಿ ಇದ್ದೀನಿ. ಪಾಸ್ಟ್ ಅಲ್ಲಿ ಏನಾಗಿತ್ತೋ ಅದೆಲ್ಲ ನನ್ಗೆ ಓಕೆ. ಅದೆಲ್ಲ ನನ್ನ ಲೈಫ್ ಲೆಸನ್ಗೆ ಒಂದು ದಾರಿ ಅನ್ನೋದನ್ನ ನೀವು ಅರ್ತ್ಕೊಂಡಿದ್ದೀರಾ. ನಿಮ್ಮ ಜ್ಞಾನದ ಕಿಡಿ ಈ ತರ ಪ್ರಕಾಶಮಾನವಾಗಿ ಹರಡ್ತಾ ಇದೆ. ಸೂರ್ಯನಾಗೆ ನಿಮ್ಮ ಜ್ಞಾನದ ಅರಿವಿನ ಕಿರಣಗಳು ಹೊಳಿತಾ ಇದೆ. ನಿಮ್ಮ ಪಾಸ್ಟ್ ಅಲ್ಲಿ ಏನಾಯ್ತು ಅದೆಲ್ಲ ಓಕೆ, ಅದು ನನ್ನ ಲೈಫ್ ಲೆಸನ್ ಅನ್ನೋ ಅರಿವಿನ ಜ್ಞಾನ ನಿಮ್ಗೆ ಅರ್ತ್ಕೊಂಡಿದ್ದೀರಾ. ಇವಾಗ ನೀವು ಪೀಸ್ ಆಗಿದ್ದೀರಾ. ಇದು ನಿಮ್ಮ ಡಿವೈನ್ ಕಡೆಯಿಂದ ಮೆಸೇಜ್ ನಿಮ್ಗೆ. ಯಾರು ಈ ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನಂತ ನೋಡೋಣ. ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ನಿಮ್ಗೆ ಸೆಂಡ್ ಆಗ್ತಾ ಇದೆ ನೋಡೋಣ.
ಯಾರು ಈ ಸೆಕೆಂಡ್ ಪಾಯಿಂಟ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್, ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಆತ್ಮಸ್ಥೈರ್ಯ ಬಲ ಆಗ್ತಾ ಇದೆ, ಅದರಿಂದ ನಿಮ್ಮ ಸೋಲ್ ಗ್ರೋತ್ ಆಗ್ತಾ ಇದೆ, ನಿಮ್ಮ ಇನ್ನರ್ ಎನರ್ಜಿ ಮತ್ತು ಔಟರ್ ಎನರ್ಜಿ, ಆ ಕಾರ್ಮಿಕ್ ರಿಲೇಶನ್ಶಿಪ್ಪಿಂದ ನೀವು ತುಂಬ ಒಂದು ಲೈಫ್ ಲೆಸನ್ ಪಾಠ ಕಲಿತು ನೀವು ತುಂಬ ಬಲ ಆಗ್ತಾ ಇದ್ದೀರಾ, ಒಂದು ನಿಮ್ಮ ಸೋಲ್ ಗ್ರೋತ್ ಆಗ್ತಾ ಇದೆ. ಕಾರ್ಮಿಕ್ ರಿಲೇಶನ್ಶಿಪ್ಪಿಂದ ನೀವು ನಿಮ್ಮ ಸೋಲ್ ಪೇಯ್ನ್ ಆಗಿ ನೀವು ಅದರಿಂದ ನಿಮ್ಮ ಅದೃಷ್ಟದ ಜೀವನನ ಹೇಗೆ ಪಡ್ಕೊಳ್ತೀರಾ ಅಂದರೆ, ಒಂದು ಶಕ್ತಿಯುತವಾದ ಒಂದು ಏನು ಹೇಳ್ತಾರೆ, ಒಂದು ಬ್ರಹ್ಮಾಂಡದನ್ನ ಆಳುವಷ್ಟು ನೀವು ಶಕ್ತಿನ, ನಿಮ್ಮದಲ್ಲದೆ ಇರೋ ಆ ಶಕ್ತಿನ ನೀವು ಅಬ್ಸರ್ವ್ ಮಾಡ್ಕೊಳ್ತೀರಾ, ತಗೊಳ್ತೀರಾ. ಆ ಥರ ಶಕ್ತಿಗೆ ನೀವು ಬರ್ತೀರಾ. ನೀವು ಹೇಗಾಗ್ತೀರಾ ಅಂತ ಹೇಳಿದ್ರೆ, ನೀವು ಈ ಬ್ರಹ್ಮಾಂಡದಲ್ಲಿ ನೀವು ಕಾಸ್ಮಿಕ್ ಆನ್ಸಿಸ್ಟರ್ ಆಗಿ ನಿಮ್ಮ ಬೆಳಕನ್ನ ಈ ಭೂಮಿ ಮೇಲೆ ಆ ಬೆಳಕನ್ನ ಚೆಲ್ಲಿ ನೀವು ನಿಮ್ಮ ಒಂದು ವೈಬ್ನ, ನಿಮ್ಮ ಒಂದು ಶಕ್ತಿನ ಇಲ್ಲಿ ಬಿಟ್ಟು ನೀವು ಹೋಗ್ತೀರಾ. ಆ ಥರ ನಿಮ್ಮ ಎನರ್ಜಿ ಇಲ್ಲಿ ಬದಲಾವಣೆ ಆಗುತ್ತೆ ಈ ಕಾರ್ಮಿಕ್ ಎನರ್ಜಿಯಿಂದ. ನಿಮ್ಮ ಡೆಸ್ಟಿನಿಲಿ ಏನು ಡಿವೈನ್ ಬರ್ದಿದ್ದಾರೆ ಅದನ್ನ ನೀವು ಈ ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ನಿಮ್ಮ ಒಂದು ಎನರ್ಜಿನ ನೀವು ಅದರಿಂದ ನೀವು ಎಷ್ಟು ಶಕ್ತಿಯುತವಾಗಿ ಆಗ್ತೀರಾ ಅಂದ್ರೆ, ನಿಮ್ಮಲ್ಲಿ ನಿಮ್ಮ ಲೈಫ್ನ ನೀವು ಅದೃಷ್ಟವಾಗಿ ಬದಲಾಯಿಸ್ಕೊಳ್ತೀರಾ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಿಮ್ಮ ಶಕ್ತಿನ ಉಳಿಸಿ ಹೋಗ್ತೀರಾ ಒಬ್ಬ ಕಾಸ್ಮಿಕ್ ಆನ್ಸಿಸ್ಟರ್ ಆಗಿ. ಇದು ಯೂನಿವರ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ನಿಮಗೆ ಮೆಸೇಜ್ ಆಗಿದೆ. ನೋಡೋಣ ಸೆಲ್ಫ್ ಕೇರ್ ಇಂದ ಯೂನಿವರ್ಸ್ ಡಿವೈನ್ ಏನ್ ಮೆಸೇಜ್ ಕೊಡ್ತಾರೆ. ಎಲ್ಲಾ ಕಡೆಯಿಂದನೂ ನಿಮಗೆ ನೋಡಿ ಇಲ್ಲೇ ಹೇಳಿದಾರಲ್ವಾ, ನಿಮ್ಮ ಜೀವನನ ಅದೃಷ್ಟವಾಗಿ, ನಿಮ್ಮ ಡೆಸ್ಟಿನಿಲಿ ಡಿವೈನ್ ಏನಂತ ಬರ್ದಿದಾರೋ ಅದನ್ನ ನೀವು ತುಂಬಾ ಈ ಲೈಫ್ ಟೈಮ್ ನಲ್ಲಿ ನೀವು ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ತುಂಬಾ ಪಾಠ ಕಲಿತು ಎನರ್ಜೆಟಿಕ್ ಆಗಿ ಅದನ್ನ ನೀವು ಅದೃಷ್ಟವಾಗಿ ಬದಲಾಯಿಸ್ಕೊಳ್ತೀರಾ. ಐ ಅಟ್ರಾಕ್ಟ್ ಅಬಂಡನ್ಸ್ ಇನ್ ಆಲ್ ಏರಿಯಾ, ಎಲ್ಲ ಏರಿಯಾದಲ್ಲೂ ನೀವು ಅಬಂಡನ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಲೈಫ್ಗೆ ಎಫರ್ಟ್ಲೆಸ್ಲಿ ಮತ್ತೆ ಗ್ರೇಸ್ಫುಲ್ ಆಗಿ ಅಬಂಡನ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಗೆ ನಂಬಿಕೆ ಇದೆ, ನೀವು ನಂಬ್ತೀರಾ, ನನಗೆ ಶಕ್ತಿ ಇದೆ, ನನ್ನ ಡ್ರೀಮ್ ನ ಅಚೀವ್ ಮಾಡುವಷ್ಟು ನನಗೆ ಶಕ್ತಿ ಇದೆ, ಕೇಪಬಲ್ ಆಗಿದ್ದೀನಿ, ನಾನು ನಂಬ್ತೀನಿ ಅದನ್ನ, ನನ್ನ ಡ್ರೀಮ್ ನ ನಾನು ಅಚೀವ್ ಮಾಡ್ತೀನಿ. ಶಕ್ತಿ ಏನು ನೀವು ಫೋಕಸ್ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿ ಅದನ್ನ ಅದು ರಿಯಾಲಿಟಿಗೆ ತರುತ್ತೆ. ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದನ್ನ ಪಡ್ಕೊಳ್ತೀರಾ, ಅದನ್ನ ಫೋಕಸ್ ಮಾಡಿ ಅದನ್ನ ಪಡ್ಕೊಳ್ತೀರಾ. ಆ ಶಕ್ತಿ ನಿಮ್ಮಲ್ಲಿದೆ, ನೀವು ಅದನ್ನ ಕ್ರಿಯೇಟ್ ಮಾಡ್ತೀರಾ. ನೀವು ಆಕರ್ಷಿಸ್ತೀರಾ ಪ್ರೀತಿನ, ರೆಸ್ಪೆಕ್ಟ್ನ ಮತ್ತೆ ಕೈಂಡ್ನೆಸ್ನ ನೀವು ಪಡ್ಕೊಳ್ತೀರಾ, ಆಕರ್ಷಿಸ್ತೀರಾ. ಒಂದು ಬೂದ್ಗನ್ನಡಿ ಇಂದ ಅಷ್ಟು ಒಂದು ಕೇರ್ಫುಲ್ ಆಗಿ ಒಂದು ಇವಾಗ ನಾವು ಅದು ಬೂದ್ ಕನ್ನಡಿ ಏನಕ್ಕೆ ಕಾಣಿಸ್ತಾ ಇಲ್ಲ, ಅದು ಕ್ಲಿಯರ್ ಆಗಿ ಎಲ್ಲ ಕಾಣಿಸ್ಲಿ ಅಂತ ಬೂದ್ ಕನ್ನಡಿ ಯೂಸ್ ಮಾಡ್ತೀವಲ್ವಾ, ಆ ತರ ಆ ಲೆನ್ಸ್ ಇಂದ ನೀವು ಆ ಗ್ರಾಟಿಟ್ಯೂಡ್ನ ಒಂದು ಅಷ್ಟು ಪರಿಪೂರ್ಣವಾಗಿ ಅದಕ್ಕೆ ನೀವು ಕೃತಜ್ಞತೆನ ಸಲ್ಲಿಸ್ತೀರ ಲೈಫಲ್ಲಿ. ಯಾವುದು ಬಿಟ್ಟು ಹೋಗ್ಬಾರ್ದು. ನಿಮ್ಮ ಲೈಫಲ್ಲಿ ಪ್ರತಿಯೊಂದಕ್ಕೂ ನೀವು ಒಂದು ಲೆನ್ಸ್ ಹಾಕಿ ಹುಡುಕ್ತಾರಲ್ವಾ, ಆ ಬೂದ್ಗನ್ನಡಿ ಹಾಕಿ ಹುಡುಕ್ತಾರ, ಏನಾರು ಮಿಸ್ ಆಗಿದ್ಯಾ ಅಂತ ಹುಡುಕ್ತಾರಲ್ವಾ, ಆ ತರ ನೀವು ಯಾವ್ದಾರು ನನ್ನಿಂದ ಅದ್ ಮಿಸ್ ಆಗಿದ್ಯಾ ಅಂತ ಪ್ರತಿಯೊಂದಕ್ಕೂ ನೀವು ಅಷ್ಟು ಒಂದು ಗ್ರಾಟಿಟ್ಯೂಡ್ನ ಸಲ್ಲಿಸುವಂತ ವ್ಯಕ್ತಿಗಳಾಗಿ. ನಾನು ಮಾಡೋ ಎಲ್ಲ ಕೆಲಸದಲ್ಲೂ ನಾನು ಒಂದು ಸ್ಥಿರತೆ, ಒಂದು ಸಾಮರ್ಥ್ಯ,
ಹೊಂದಿರ್ತೀನಿ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ಕೇಪಬಲ್ ಆಗಿದ್ದೀನಿ. ನಾನು ಏನು ಮಾಡ್ತೀನಿ ಎಲ್ಲದರಲ್ಲೂ ನಾನು ಚೇತರಿಕೆ ಮಾಡ್ಕೊಳ್ತೀನಿ. ಅದನ್ನು ಚೇತರಿಸ್ಕೊಳ್ತೀನಿ. ನೋಡಿ, ಇದು ಕಾರ್ಮಿಕ್ ರಿಲೇಶನ್ಶಿಪ್ಪಿಂದ ನೀವು ತುಂಬ ನೋವು ಪಟ್ಟಿದ್ರೆ ಅದರಲ್ಲಿ ಬರೋ ಅಂಥ ಕಷ್ಟಗಳನ್ನ ನೀವು ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಹೇಗೆ ಅದರಿಂದ ನಾನು ಸರಿ ಮಾಡ್ಕೊಳ್ಳೋದು ಅನ್ನೋ ಒಂದು ಬುದ್ಧಿ, ಒಂದು ಕೇಪಬಿಲಿಟಿ ನಿಮಗಿದೆ, ಆ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಹೊಸ ಒಂದು ಕ್ರಿಯೇಟಿವಿಟಿ, ಒಂದು ಉತ್ಪತ್ತಿಯಾಗೋ ಒಂದು ಶಕ್ತಿ ನಿಮ್ಮನ್ನ ಒಂದು ಹೊಸ ನ್ಯೂ ಥಿಂಗ್ಸ್ಗೆ, ಒಂದು ಹೊಸ ನ್ಯೂ ಬ್ರಿಲಿಯಂಟ್ ಐಡಿಯಾಸ್ ಕಡೆ ನಿಮ್ಮನ್ನ ಕರೆದೊಯ್ಯುತ್ತೆ. ಅಂದ್ರೆ ಹೊಸ ಐಡಿಯಾ, ಹೊಸ ನ್ಯೂ ಥಿಂಗ್ಸ್ ಕಡೆ ನಿಮ್ಮ ಕ್ರಿಯೇಟಿವಿಟಿ ಎನರ್ಜಿ ನಿಮ್ಮನ್ನ ಕರ್ಕೊಂಡೋಗುತ್ತೆ. ನಿಮ್ಮ ಸ್ಟೋರಿ ಏನು, ಈ ಜಗತ್ತಲ್ಲಿ ನೋಡಿ, ಸೂರ್ಯನಾಗೆ ನಿಮ್ಮ ಸ್ಟೋರಿ ಇಲ್ಲಿ ನಿಲ್ಲುತ್ತೆ. ನೀವು ಈ ಭೂಮಿ ಮೇಲೆ ನಿಮ್ಮದೇ ಆದ ಒಂದು ಶಕ್ತಿನ, ಒಂದು ಎನರ್ಜಿನ, ಒಂದು ಬೆಳಕನ್ನ ನೀವು ಇಲ್ಲಿ ಬಿಟ್ಟೋಗ್ತೀರಾ. ಈ ಸೂರ್ಯನ ಸಾಕ್ಷಿಯಾಗಿ ನೀವು ಬಿಟ್ಟೋಗ್ತೀರಾ. ನಿಮ್ಮ ಸ್ಟೋರಿ ಆ ಥರ ಇಂಟ್ರೆಸ್ಟಿಂಗ್ ಆಗಿ, ನಿಮ್ಮ ಕಷ್ಟಗಳು ಯಾವ ಥರ ನೀವು ಕಷ್ಟಪಟ್ರಿ, ನೀವು ಹೇಗೆ ಅದನ್ನ ನೀವು ನಿಭಾಯಿಸಿದ್ರಿ, ಅದನ್ನ ನೀವು ಹೇಗೆ ಅದೃಷ್ಟವಾಗಿ ಪರಿವರ್ತನೆ ಹೊಂದ್ರಿ, ಅದನ್ನೆಲ್ಲ ನೀವು ಈ ಭೂಮಿ ಮೇಲೆ ಸೂರ್ಯನ ಸಾಕ್ಷಿಯಾಗಿ ನಿಮ್ಮ ಕಥೆನ ಬಿಟ್ಟು ಹೋಗ್ತೀರಾ. ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಒಂದು ಆನ್ಸಿಸ್ಟರ್ ಆಗಿ, ಸ್ಟಾರ್ ಕಾಸ್ಮಿಕ್ ಆನ್ಸಿಸ್ಟರ್ ಆಗಿ ನೀವು ನಿಮ್ಮ ಬೆಳಕನ್ನ, ನಿಮ್ಮ ಶಕ್ತಿನ ಇಲ್ಲಿ ಬಿಟ್ಟೋಗ್ತೀರಾ. ನಿಮ್ಮಾಗೆ ಕಷ್ಟಪಡುವಂತ ಇನ್ನ ಮುಂದೆ ಬರೋ ಆತ್ಮಗಳಿಗೆ ನೀವು ಸಾಕ್ಷಿಯಾಗಿ, ಒಂದು ಶಕ್ತಿಯಾಗಿ ಈ ಭೂಮಿ ಮೇಲೆ ನಿಲ್ತೀರಾ ಅನ್ನೋದು ಡಿವೈನ್ ನಿಮ್ಗೆ ಸೆಂಡ್ ಮಾಡ್ತಾ ಇರೋ ಮೆಸೇಜ್. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.